ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ನೇಮಕಾತಿ ಶುರು ಮಾಡಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಸರ್, ಡಿ.ಕೆ.ಸಿ ಸರ್ ಆಗಿರ್ಬೋದು, ವಿವಿಧ ಇಲಾಖೆದವರು ಎಲ್ಲರೂ ಕೂಡ ನೇಮಕಾತಿಯನ್ನ ಮಾಡಲು ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾವ ಯಾವ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗುತ್ತಾ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಏನೇನಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದ್ರೂ ಕರ್ನಾಟಕದಲ್ಲಿ ನಡೆಸುವ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ತಯಾರಿ ನಡೆಸಿದ್ರೆ ಕಂಪ್ಲೀಟ್ ನಿಮ್ಗೆ SDA, FDA, VO ಆಗಿರ್ಬೋದು, ಅದೇ ರೀತಿ PC, PSI ಗೆ ಸಂಬಂಧಿಸಿದ ಏನಾದ್ರು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದ್ರು ಬೇಕಾಯ್ತು ಅಂದ್ರೆ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಮಾಹಿತಿ ಇರ್ತದ್ರೆ, ಯಾವುದೇ ಒಂದು ನೋಟ್ಸ್ ಬೇಕಾದ್ರೂ ಕೂಡ ಇಲ್ಲಿ ಕೆಳಗಡೆ ಕೊಟ್ಟರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಓಕೆ, ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವೆಲ್ಲ ನೇಮಕಾತಿ ಇವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ನೀವು ನೋಡಬಹುದು, ಇದು ಬಂದು ಪೇಪರ್ ಕಟಿಂಗ್ಸ್ ಆಗಿರ್ತದ. 24,300 ಹುದ್ದೆ ಆರಂಭಿಕ ಭರ್ತಿ ಮಾರ್ಚ್ 2ನೇ ವಾರದಿಂದ ಚಾಲನೆ ಸಾಧ್ಯತೆ. KPSC ಮತ್ತು KA ನಿಮ್ಮ ಎಕ್ಸಾಮ್ ಅನ್ನ ನಡೆಸುವುದಾಗಿ ಇಲ್ಲಿ ಇಲಾಖೆದವರು ಅಂದ್ರೆ ಈಗ ಸರ್ಕಾರದಿಂದ ಇದಕ್ಕೆ ಅನುಮತಿ ಸಿಕ್ಕೈತಿ. ಆಗಿದ್ರೆ ಏನೇನೆಲ್ಲ ನೇಮಕಾತಿ ಆಕ್ಕವೋ ಅದೇ ರೀತಿ ಎಷ್ಟು ಮೀಸಲಾತಿ ಅಂತ ನೋಡೋಣ. ಸ್ನೇಹಿತರೆ, ಒಟ್ಟು 50% ಮೀಸಲಾತಿ ಮಿತಿಯಲ್ಲೇ 53,000 ನೇರ ನೇಮಕಾತಿ ಹುದ್ದೆಗೆ ಭರ್ತಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಬೆನ್ನಲ್ಲೇ ಮೊದಲ ಹಂತದಲ್ಲಿ 24,300 ಹುದ್ದೆ ತುಂಬಲು ಸರ್ಕಾರ ಹೆಜ್ಜೆ ಇಟ್ಟಿದೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಖಾಲಿ ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ನೀಡಿರುವ ಅನುಮೋದನೆಗೆ ಸಂಬಂಧಿಸಿದಂತೆ ಮಾರ್ಚ್ 2ನೇ ವಾರ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ವಿವಿಧ ಹಂತದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅಥವಾ ಸಮೂಹವಾಗಿ ಅಧಿಸೂಚನೆ ಪ್ರಕಟಿಸಲು ಅವಕಾಶ ಇದೆ. ಅಂದ್ರೆ ಲಾಸ್ಟ್ ಟೈಮ್ ಏನು KA ವಿವಿಧ ಹುದ್ದೆಗಳನ್ನ ಒಂದೇ ಸಾರಿ ಎಕ್ಸಾಮ್ ಅನ್ನ ನಡೆಸಿ ಇಲಾಖೆ ಅನುಸಾರವಾಗಿ ಅವರಿಗೆ ಸ್ಕೋರ್ಗೆ ಡಿವೈಡ್ ಅನ್ನ ಮಾಡಿ ಇಲಾಖೆಗೆ ಸಂಬಂಧಿಸಿದಂತೆ ಏನು ಜಾಬ್ ಅನ್ನ ಕೊಡ್ತಿದ್ರಲ್ಲ, ಅದೇ ರೀತಿ ಈ ಸಾರಿನೂ ಕೂಡ ಸೇಮ್ ಸಿಲೆಬಸ್ ಅನ್ನ ಹೊಂದಿರುವ ಇಲಾಖೆಗಳಲ್ಲಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿದೆಯಲ್ಲ ಒಂದೇ ರೀತಿ ನೇಮಕಾತಿ ಮಾಡಿಕೊಂಡು ಅಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡುವ ರೀತಿಯಲ್ಲಿ ಮಾಡ್ತಾರೆ. ಸ್ನೇಹಿತರೆ, ಮೊದಲಿಗೆ ಈಗ 56% ನೇಮಕಾತಿ ಮೀಸಲಾತಿಯನ್ನು ಕೊಡ್ಬೇಕಂತ ಕೇಸ್ ಇತ್ತಲ್ಲ, ಅದನ್ನ ಅಲ್ಲಿಗೆ ಕೈ ಬಿಟ್ರಿ. ಈಗ ಕೇವಲ 50% ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ನೇಮಕಾತಿಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಸ್ನೇಹಿತರೆ, ಈ ಸಾರಿ ನೇಮಕಾತಿಯಲ್ಲಿ ಅತಿ ಹೆಚ್ಚಿನ ಹುದ್ದೆಗಳು ಸಾರಿಗೆ ಇಲಾಖೆಯಲ್ಲಿ ಅದಾವ. ಗ್ರೂಪ್ A, B, C ಎಲ್ಲ ಕೂಡ ಇರ್ತಾವ. ನೋಡ್ಕೋಬಹುದು, 6,847 ಹುದ್ದೆಗಳು ಈಗ ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರ್ತಾವ. ಇವು ನೇಮಕಾತಿ ಕೂಡ ಮಾಡ್ತಾರ. ಕೆಲವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ನೇಮಕಾತಿ ಆಕ್ಕವಪ್ಪ ಅಂತ ನೋಡಿದ್ರೆ, VA1 ಏನಿದಿಲ್ಲ, VA 500 ನೇಮಕಾತಿ ಆಗ್ತದ ಇದು. ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ನೇಮಕಾತಿ ಆಗ್ತದ. ಪಶು ಸಂಗೋಪನೆ ಇಲಾಖೆಯಲ್ಲಿ ನೇಮಕಾತಿ ಆಗುತ್ತಾ. ಸಾರಿಗೆ ಇಲಾಖೆಯಲ್ಲಿ ಇವಾಗ ನೇಮಕಾತಿ ಆಗ್ತಾವ್ರಿ. ಸ್ನೇಹಿತರೆ, ಇವೆಲ್ಲ ಏನೇ ಮೆನ್ಷನ್ ಮಾಡಿರಲ್ಲ, ಇವೆಲ್ಲ ಕೂಡ ನೇಮಕಾತಿ ಇವಾಗ ಸದ್ಯದಲ್ಲಿ ಆಗ್ತಾವ್ರಿ. ಅಂದ್ರೆ ಇನ್ನೇನೋ ಒಂದು ವಾರದ ಒಳಗಡೆ ನೇಮಕಾತಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿ ಏಪ್ರಿಲ್ 1ನೇ ವಾರದವರೆಗೂ ಕೂಡ ನಿಮ್ದು ಅರ್ಜಿ ಸಲ್ಲಿಕೆ ಮುಕ್ತಾಯ ಆಗ್ತದ್ರಿ. ಇಲ್ಲಿ ನೋಡ್ಕೋಬಹುದು, ಇದರಲ್ಲಿ PC, PSI ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಬಟ್ ಆದ್ರೆ PC, PSI ಗೆ ಸಂಬಂಧಿಸಿದಂತೆ ನೇಮಕಾತಿ ಕೂಡ ಆಗ್ತದೆ. ಯಾಕಂದ್ರೆ ಅದು ತುರ್ತು ಪರಿಸ್ಥಿತಿಯಲ್ಲಿ ಬೇಕಾಗಿರೋದು ನಮ್ಗೆ ಪೊಲೀಸ್ ಫೋರ್ಸ್ ರೀ. ಅದನ್ನು ಕೂಡ ಈಗ ನೇಮಕಾತಿಯನ್ನ ಮಾಡ್ಕೋತಾರ. ಕನಿಷ್ಠ ಅಂದ್ರೆ ಒಂದು 5,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೋತಾರ್ರಿ. ಇದು PSI ಏನ್ ಡೌಟ್ ರೀ. PSI 300 ಅಂತೂ ಮಾಡ್ಕೋತೀವಿ ಅಂತ ಸಾಕಷ್ಟು ಸಾರಿ ಹೇಳ್ಯಾರ. ಈಗ ನಿಮ್ಗೆ ಆಲ್ರೆಡಿ ಕೂಡ ಗೊತ್ತೈತಿ. ಬಟ್ ಈಗ ಸದ್ಯಕ್ಕೆ ಕಾನ್ಸ್ಟೇಬಲ್ ನೇಮಕಾತಿ ಕೂಡ ಆಗ್ತದ್ರಿ. ಅದ್ರ ಜೊತೆಗೆ ಕೃಷಿ ಆಗಿರ್ಬೋದು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅದೇ ರೀತಿ ಒಳ ಆಡಳಿತ ಆಗಿರ್ಬೋದು, ಇಂಧನ ಇಲಾಖೆ ಆಗಿರ್ಬೋದು, ಅದೇ ರೀತಿ ಆರ್ಥಿಕ ಇಲಾಖೆ, ಆರೋಗ್ಯ, ಮುಖ್ಯವಾಗಿ ಆರೋಗ್ಯದಲ್ಲಿ ಬಹಳ ಅದಾರಿ. ಮತ್ತು ಅದೇ ರೀತಿ ಸಾರಿಗೆಯಲ್ಲಿ ಕೂಡ 6,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇರ್ತಾವ್ರಿ. ಇವೆಲ್ಲಾ ನೇಮಕಾತಿಗಳು ಇಲ್ಲಿ ನೋಡ್ರಿ, ಆಲ್ರೆಡಿ ಹೇಳಿ ಸಾರಿಗೆಯಲ್ಲಿ 6,847 ಹುದ್ದೆಗಳು ಖಾಲಿ ಇರ್ತಾವ. ಇಲ್ಲಿ ಒಟ್ಟಾರೆಯಾಗಿ 24,300 ಇವೇನು ಹುದ್ದೆಗಳನ್ನ ತಿಳಿಸಿವಲ್ಲ, ಈ ಎಲ್ಲಾ ಹುದ್ದೆಗಳು ಈಗ ಸದ್ಯಕ್ಕೆ ನೇಮಕಾತಿ ಆಗ್ತಾವ್ರಿ. ನೀವು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ನಿಮ್ ಕಡೆನೇ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಕ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಇಲ್ಲಪ್ಪ ಅಂದ್ರೆ ನಿಮಗೆ ಯಾವ ಹುದ್ದೆಗೆ ನೀವು ಸಿಲೆಬಸ್ ನೋಟ್ಸ್ ಅನ್ನ ಹುಡುಕ್ತಿದ್ರಪ್ಪ ಅಂದ್ರೆ ಆ ಸಿಲೆಬಸ್ ಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದ್ರು ನೋಟ್ಸ್ ಬೇಕಾಯ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನೀವು ಯಾವ ಹುದ್ದೆಗಳಿಗೆ ಸಂಬಂಧಿಸಿದ ಸಿಲೆಬಸ್ ಅನ್ನು ನೋಟ್ಸ್ ಅನ್ನು ಕೇಳ್ತಿದ್ರೆ, ಅದು PC ಇರಲಿ, PSI ಇರಲಿ, SDA ಇರಲಿ, FDA ಇರಲಿ, VAO, PDO ಈ ಹುದ್ದೆಗಳಿಗೆ ಸಂಬಂಧಿಸಿದ ನೀವೇನೋ ತಯಾರು ನಡೆಸ್ತೀರಾ, ನಿಮಗೆ ಹಾಯ್ ಈ ನಂಬರ್ಗೆ ನೀವು ಹಾಯ್ VAO ನೋಟ್ಸ್ ಅಂತ ಅಥವಾ ಹಾಯ್ ಕಾನ್ಸ್ಟೇಬಲ್ PC ನೋಟ್ಸ್ ಅಂತ ಈ ರೀತಿ ಏನಾದ್ರು ಮೆನ್ಷನ್ ಮಾಡಿದ್ರೆ ಅಂದ್ರೆ ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾರೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ನೋಟ್ಸ್ ಸಿಗ್ತಾವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.